ತಾಜ್ ಮಹಲ್ ಪ್ರೇಮ ಸೌಧ ಅಲ್ಲ, ಒಂದು ದೇವಾಲಯ. ಅದನ್ನ ತೇಜೋ ಮಹಾಲಯ ಎಂದು ಕರೀತಿದ್ರು. ಇನ್ನು ತಾಜ್ ಮಹಲ್ ಒಳಗೆ 22 ಲಾಕ್ಡ್ ರೂಮ್ಸ್ನಲ್ಲಿ ಹಿಂದೂ ಮೂರ್ತಿಗಳಿವೆ. ಅರೆ, ಇದನ್ನ ನಾನು ಹೇಳ್ತಿಲ್ಲ, ಆದ್ರೆ ಅನೇಕ ಜನರು ಹೀಗೆ ಹೇಳ್ತಿದ್ದಾರೆ. ತಾಜ್ ಮಹಲ್ ನಿಜವಾಗಿಯೂ ಮೊದಲು ಶಿವ ದೇವಾಲಯವಾಗಿತ್ತೇ? ಈಗ ಈ ಸಿದ್ಧಾಂತವು ಎಲ್ಲಿಂದ ಬಂದಿದೆ ಎಂದು ನಿಮಗೆ ಗೊತ್ತೇ? ಇಂದಿಗೆ ಹಲವು ವರ್ಷಗಳ ಹಿಂದೆ 1960ರಲ್ಲಿ PN ಓಕ್ ಎಂಬ ಲೇಖಕರು ಒಂದು ಪುಸ್ತಕವನ್ನು ಬರೆದರು. ಆ ಪುಸ್ತಕದ ಹೆಸರು ತಾಜ್ ಮಹಲ್ ದ ಟ್ರೂ ಸ್ಟೋರಿ. ಆ ಪುಸ್ತಕದಲ್ಲಿ ಅವರು ತಾಜ್ ಮಹಲ್ ಮೊದಲು ಶಿವ ದೇವಾಲಯವಾಗಿತ್ತು, ಅದನ್ನು ಮಾಡಿಫೈ ಮಾಡಿ ಅಲ್ಲಿ ಶಹಜಹಾನ್ ತಾಜ್ ಮಹಲ್ ಅನ್ನು ನಿರ್ಮಿಸಿದರು ಎಂದು ಬರೆದಿದ್ದಾರೆ. ಜಗತ್ತಿನಲ್ಲಿ 7 ಅದ್ಭುತಗಳಿದ್ದು ಅವುಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ಬಾಲ್ಯದಿಂದಲೂ ನಮಗೆ ಪಠ್ಯಪುಸ್ತಕಗಳ ಪ್ರಕಾರ ಈ ತಾಜ್ ಮಹಲ್ ಅನ್ನು ಶಹಜಹಾನ್ ತನ್ನ ಬೇಗಂ ಮುಮ್ತಾಜ್ಗಾಗಿ ನಿರ್ಮಿಸಿದನು ಎಂದು ಕಲಿಸಲಾಗಿತ್ತು. ಮುಮ್ತಾಜ್ ಶಹಜಹಾನಿಗೆ ಹೇಳಿದಳು, ನೀನು ಈ ಜಗತ್ತಿನ ಅತಿ ಸುಂದರವಾದ ಕಟ್ಟಡವನ್ನು ನಿರ್ಮಿಸು ಎಂದು. ಆಮೇಲೆ ಮುಮ್ತಾಜ್ ನಿಧನದ ನಂತರ ಶಹಜಹಾನ್ ಅದರ ನಿರ್ಮಾಣವನ್ನು ಪ್ರಾರಂಭಿಸಿದನು. ಊಹಿಸಿ, ನೀವು ಯಾರೋ ಒಬ್ಬರಿಗಾಗಿ ಯಾವುದೋ ವಸ್ತುವನ್ನು ನಿರ್ಮಿಸುತ್ತೀರಿ ಮತ್ತು ಆ ವ್ಯಕ್ತಿ ಅದನ್ನು ನೋಡಲೇ ಇಲ್ಲದೇ ಇದ್ದರೆ ಅದನ್ನು ನಿರ್ಮಿಸುವುದರಿಂದ ಏನು ಪ್ರಯೋಜನ? ಸರಿ, ಅದನ್ನು ಬಿಡಿ. ಒಂದು ವೇಳೆ ಇಡೀ ಜಗತ್ತಿನಲ್ಲಿ ಹುಡುಕಿದರೂ ತಾಜ್ ಮಹಲ್ ಅನ್ನು ಶಹಜಹಾನ್ ಹೇಗೆ ನಿರ್ಮಿಸಿದನು ಎಂದು ವಿವರಿಸುವ ಒಂದೇ ಒಂದು ದಾಖಲೆ ಕೂಡ ಸಿಗುವುದಿಲ್ಲ. ತಾಜ್ ಮಹಲ್ನ ನಿರ್ಮಾಣ ಹೇಗೆ ನಡೆಯಿತು ಎಂದು ಹೇಳುವ ಯಾವುದೇ ದಾಖಲೆಯನ್ನು ಶಹಜಹಾನ್ ಬಿಟ್ಟು ಹೋಗಿಲ್ಲ. ಯಾವ ಮಾರ್ಬಲನ್ನು ಎಲ್ಲಿಂದ, ಯಾವ ದರದಲ್ಲಿ ಮತ್ತು ಯಾವಾಗ ತರಲಾಯಿತು, ಈ ಎಲ್ಲ ವಿಷಯಗಳ ಬಗ್ಗೆ ಎಲ್ಲಿಯೂ ಯಾವುದೇ ದಾಖಲೆ ಇಲ್ಲ. ಎಲ್ಲವೂ ಕೇವಲ ಕೇಳಿ ತಿಳಿದ ವಿಷಯಗಳು. ಒಂದು ವೇಳೆ ತಾಜ್ ಮಹಲ್ ಅನ್ನು ನಿಜವಾಗಿಯೂ ಶಹಜಹಾನ್ ಕಟ್ಟಿಸಿದ್ದರೆ ಅದಕ್ಕಾಗಿ ಖರ್ಚು ಮಾಡಿದ ಹಣದ ವಿವರಗಳೆಲ್ಲಿ ಎಂದು ಹಲವಾರು ಜನ ಕೇಳುತ್ತಾರೆ. ಮತ್ತು ಈ ತಾಜ್ ಮಹಲ್ನ ಶಹಜಹಾನ್ ಕಟ್ಟಿಸಿದ ಅದೇ ತಾಜ್ ಮಹಲ್ ಅಥವಾ ಇದು ತೇಜೋ ಮಹಾಲಯನ? ಅದು ಒಂದು ಹಿಂದೂ ದೇವಾಲಯವಾಗಿತ್ತು ಎಂದು ಹಲವರ ವಾದವಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳು ಮೂಡುತ್ತಿದೆ ಎಂದು ನನಗೆ ಗೊತ್ತು. ಇವುಗಳೆಲ್ಲಕ್ಕೂ ತೇಜೋ ಮಹಾಲಯದೊಂದಿಗೆ ಏನು ಸಂಬಂಧವಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಗಣಿತದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವ ಮೆಥಡ್ಗಳಿರುವಂತೆ ಐತಿಹಾಸಿಕ ಕಟ್ಟಡಗಳು ಮತ್ತು ಸ್ಥಳಗಳನ್ನು ಸಾಬೀತುಪಡಿಸಲು ವಿವಿಧ ವಿಧಾನಗಳಿವೆ. ಒಮ್ಮೆ ಪ್ರಸಿದ್ಧ ಫ್ರೆಂಚ್ ವಜ್ರ ವ್ಯಾಪಾರಿ ಟೆವರ್ನಿಯರ್ ಭಾರತಕ್ಕೆ ಬಂದಾಗ ಅವರು ತಮ್ಮ ಪುಸ್ತಕದಲ್ಲಿ ತಾಜ್ ಮಹಲ್ನ ಸುತ್ತಲೂ ಕಟ್ಟಲಾದ ಸ್ಕ್ಯಾಫೋಲ್ಡಿಂಗ್ಗಳನ್ನು, ಅಂದರೆ ನಿರ್ಮಾಣಕ್ಕೆ ಬಳಸಿದ ಚೌಕಗಳನ್ನು ನಿರ್ಮಿಸಲು ಖರ್ಚು ಮಾಡಿದ ಹಣವು ಇಡೀ ತಾಜ್ ಮಹಲ್ ಅನ್ನು ನಿರ್ಮಿಸಲು ಆದ ಖರ್ಚಿಗಿಂತ ಹೆಚ್ಚಾಗಿತ್ತು ಎಂದು ಬರೆದಿದ್ದರು. ಆದರೆ ಇದು ಹೇಗೆ ಸಾಧ್ಯ? ತಾಜ್ ಮಹಲ್ನ ಒಂದು ಸಣ್ಣ ಭಾಗದ ಖರ್ಚು ಇಡೀ ತಾಜ್ ಮಹಲ್ ಅನ್ನು ನಿರ್ಮಿಸಲು ಆದ ಖರ್ಚಿಗಿಂತ ಹೆಚ್ಚು ಎಂದರೆ ಹೇಗೆ ನಂಬುವುದು? ತಾಜ್ ಮಹಲ್ ಮೊದಲು ನಿರ್ಮಾಣವಾಗಿ ನಂತರ ಮೋಡಿಫಿಕೇಶನ್ ಮಾಡುತ್ತಿದ್ದರೆ ಮಾತ್ರ ಇದು ಸಾಧ್ಯ, ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ. ಇದು ಶಹಜಹಾನ್ ತಾಜ್ ಮಹಲ್ ಮೇಲೆ ಕುರಾನ್ ಆಯತ್ತುಗಳನ್ನು ನಂತರದಲ್ಲಿ ಕೆತ್ತಿಸಿದ್ದಾನೆ ಎಂದು ಸಾಬೀತುಪಡಿಸುತ್ತದೆ. ಇದರಿಂದ ಅದು ಇಸ್ಲಾಮಿಕ್ ವಾಸ್ತುಶಿಲ್ಪ, ಇಸ್ಲಾಮಿಕ್ ಸ್ಮಾರಕದಂತೆ ಕಾಣುತ್ತದೆ. ಇದೇ ರೀತಿಯ ಕೆಲಸವನ್ನು ಧ್ರುವಸ್ತಂಭ ಅಂದರೆ ಕುತುಬ್ ಮಿನಾರ್ನಲ್ಲಿಯೂ ಮಾಡಲಾಗಿತ್ತು ಮತ್ತು ಕುತುಬ್ ಮಿನಾರ್ ಬಳಿ ಇರುವ ಬೋರ್ಡಿನಲ್ಲಿಯೂ ಇದನ್ನು ಬರೆಯಲಾಗಿದೆ, ಒಂದು ಹಿಂದೂ ದೇವಾಲಯವನ್ನು ಕೆಡವಿ ಕುತುಬ್ ಮಿನಾರ್ ನಿರ್ಮಿಸಲಾಗಿತ್ತು ಎಂದು. ಹಾಗೆ ಇತಿಹಾಸದ ಪುಟಗಳನ್ನು ತಿರುವಿದಾಗ ಇತಿಹಾಸದಲ್ಲಿ ಹೂತು ಹೋಗಿರುವ ಕೆಲವು ರಹಸ್ಯಗಳು ಹೊರಬರುತ್ತವೆ. ಯಾರೂ ಅವುಗಳ ಬಗ್ಗೆ ಊಹಿಸಿರಲಿಲ್ಲ. ನೂರುಲ್ ಹಸನ್ ಇಸ್ಲಾಮಿಕ್ ಕಾಲದ ಬಹಳ ಪ್ರಸಿದ್ಧ ಲೇಖಕರು. ಅವರು ತಮ್ಮ ಪುಸ್ತಕದಲ್ಲಿ ಮುಮ್ತಾಜನ್ನು ಹೂಳುವಾಡಲು ಒಂದು ಹಿಂದೂ ದೇವಾಲಯವನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಎಂದು ಬರೆದಿದ್ದರು. ಇದರ ಅರ್ಥ ಶಹಜಹಾನ್ ತಾಜ್ ಮಹಲ್ ಅನ್ನು ನಿರ್ಮಿಸಲಿಲ್ಲ, ಆದರೆ ತಾಜ್ ಮಹಲ್ ಅನ್ನು ಒಂದು ಇಸ್ಲಾಮಿಕ್ ಸ್ಟ್ರಕ್ಚರ್ ಆಗಿ ಪರಿವರ್ತಿಸಲಾಯಿತು. ಮತ್ತು ಇದೇ ರೀತಿಯ ಘಟನೆ ಧ್ರುವಸ್ತಂಭದೊಂದಿಗೂ ನಡೆದಿತ್ತು. ಅದನ್ನು ನಂತರ ಕುತುಬ್ ಮಿನಾರ್ ಆಗಿ ಪರಿವರ್ತಿಸಲಾಯಿತು. ಹಿಟ್ಲರ್ ಒಂದು ಬಹಳ ಪ್ರಸಿದ್ಧವಾದ ಮಾತನ್ನು ಹೇಳಿದ, ನೀವು ಸುಳ್ಳನ್ನು 100 ಬಾರಿ ಹೇಳಿದರೆ ಆ ಸುಳ್ಳು ಕೂಡ ಸತ್ಯವೆಂದು ಭಾಸವಾಗುತ್ತದೆ. ಮತ್ತು ತಾಜ್ ಮಹಲ್ನ ವಿಷಯದಲ್ಲಿಯೂ ಇದೇ ನಡೆದಿರಬಹುದು. ಕುತುಬ್ ಮಿನಾರ್ನ ವಿಷಯದಲ್ಲಿಯೂ ಇದೇ ನಡೆದಿತ್ತು. ತಾಜ್ ಮಹಲ್ನಲ್ಲಿ ಒಂದು ನೌಬತ್ ಖಾನ ಕೂಡ ಇದೆ. ನೌಬತ್ ಖಾನ ಅಂದರೆ ಮ್ಯೂಸಿಕ್ ರೂಮ್, ಆದರೆ ಇಸ್ಲಾಂನಲ್ಲಿ ಸಂಗೀತ ನಿಷಿದ್ಧವಾಗಿದೆ. ಒಂದು ಸಮಾಧಿಯ ಪಕ್ಕದಲ್ಲಿ ಮ್ಯೂಸಿಕ್ ರೂಮ್ ಇರುವುದು ಅಸಂಗತ, ಆದರೆ ವಿವಿಧ ದೇವಾಲಯಗಳಲ್ಲಿ ಮ್ಯೂಸಿಕ್ ರೂಮ್ಗಳನ್ನು ನಿರ್ಮಿಸಿರುವುದು ಕಂಡುಬರುತ್ತದೆ. ಇದರಿಂದ ಅಲ್ಲಿ ಭಜನೆ ಕೀರ್ತನೆ ಸುಲಭವಾಗಿ ನಡೆಯಲಿ, ಅಲ್ಲಿನ ರಚನೆಗಳು ಧ್ವನಿ ಪ್ರತಿಧ್ವನಿಸುವಂತೆ ಇರುತ್ತವೆ. ಇದು ನಮ್ಮ ಪ್ರತಿಯೊಂದು ದೇವಾಲಯದಲ್ಲಿಯೂ ಕಂಡುಬರುತ್ತದೆ. ಇವುಗಳನ್ನೆಲ್ಲ ತಿಳಿದ ನಂತರ ಇದು ತೇಜೋ ಮಹಾಲಯವಾಗಿತ್ತೇ ಅಥವಾ ಶಹಜಹಾನ್ ನಿರ್ಮಿಸಿದ ತಾಜ್ ಮಹಲ್ ಆಗಿದೆಯಾ ಎಂದು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ. ನೀವು ಯಾವುದೇ ಪ್ರಾಚೀನ ಹಿಂದೂ ದೇವಾಲಯಕ್ಕೆ ಹೋಗಿ, ಅಲ್ಲಿ ನಿಮಗೆ ಇಂತಹ ರಚನೆಗಳು ಸಿಗುತ್ತವೆ. ಥೇಟ್ ಇದೇ ರೀತಿಯ ರಚನೆ ತಾಜ್ ಮಹಲ್ನಲ್ಲಿಯೂ ಇದೆ. ನೀವೇ ಯೋಚಿಸಿ,
ಒಂದು ಸಮಾಧಿಯ ಪಕ್ಕದಲ್ಲಿ ಮ್ಯೂಸಿಕ್ ರೂಮನ್ನು ಯಾಕೆ ನಿರ್ಮಿಸುತ್ತೀರಿ? ಶಹಜಹಾನ್ ಮತ್ತು ಮುಮ್ತಾಜ್ನ ಸಮಾಧಿ 4ನೇ ಮಹಡಿಯಲ್ಲಿದೆ. ಅದು ಇಸ್ಲಾಂನಲ್ಲಿ ಫರ್ಬಿಡನ್. ಇಸ್ಲಾಂನಲ್ಲಿ ಸಮಾಧಿಗಳನ್ನು ಭೂಮಿಯ ಒಳಗೆ ನಿರ್ಮಿಸಲಾಗುತ್ತದೆ, 4ನೇ ಮಹಡಿಯ ಮೇಲಲ್ಲ. ಮೇಲಾಗಿ ಶಹಜಹಾನ್ ಒಬ್ಬ ಕಟ್ಟರ್ ಇಸ್ಲಾಮಿಕ್ ರೂಲರ್ ಆಗಿದ್ದರೂ ಇಷ್ಟು ತಪ್ಪುಗಳನ್ನು ಹೇಗೆ ಮಾಡಬಹುದು? ಅದು ಸಾಧ್ಯವೇ ಇಲ್ಲ. ಇದು ಮೊದಲೇ ನಿರ್ಮಾಣವಾದ ಸ್ಮಾರಕದೊಳಗೆ ಅವರನ್ನು ಹೂಳಿದ್ದರೆ ಮಾತ್ರ ಸಾಧ್ಯ. ತಾಜ್ ಮಹಲ್ನ ಮೇನ್ ಡೋಮ್ ಮೇಲೆ ಗಮನಿಸಿದ್ದರೆ ಅಲ್ಲಿ ಕಲಶ ಮತ್ತು ಕುಂಭದ ಆಕಾರ ಕಾಣುತ್ತದೆ. ಕುಂಭ ಮತ್ತು ಕಲಶದ ಚಿಹ್ನ ಇಸ್ಲಾಂನಲ್ಲಿ ಯಾವಾಗ ಶುರುವಾಯಿತು? ಇಸ್ಲಾಂನಲ್ಲಿ ಚಂದ್ರ ಮತ್ತು ನಕ್ಷತ್ರದ ಚಿಹ್ನೆ ಇರುತ್ತದೆ. ಹಾಗಾದರೆ ಈ ಕುಂಭ ಮತ್ತು ಕಲಶ ಎಲ್ಲಿಂದ ಬಂದವು? ಮತ್ತು ಅದು ಸಮಾಧಿಯ ತುದಿಯಲ್ಲಿ. ಇಂತಹ ಆಕಾರಗಳು ನಮ್ಮ ಹಿಂದೂ ದೇವಾಲಯಗಳಲ್ಲಿ ಇರುತ್ತಿದ್ದವು. ಹಾಗಾದರೆ ಇದು ತಾಜ್ ಮಹಲ್ನ ಮೇಲೆ ಏನು ಮಾಡುತ್ತಿದೆ? ತಾಜ್ ಮಹಲ್ನ ಆವರಣದಲ್ಲಿರುವ ಕಾರಿಡಾರ್ಗಳನ್ನು ಪರಿಶೀಲಿಸಿದರೆ ಅಲ್ಲಿ ನೀವು ನೋಡುತ್ತಿರುವ ಈ ಕಾರಿಡಾರ್ಗಳು ವೈದಿಕ್ ಸ್ಟೈಲ್ ಕಾರಿಡಾರ್ಗಳಾಗಿವೆ. ಅವು ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಇರುತ್ತಿದ್ದವು. ತಾಜ್ ಮಹಲ್ನ ಪ್ರವೇಶ ದ್ವಾರವನ್ನು ಸರಿಯಾಗಿ ಪರಿಶೀಲಿಸಿದರೆ ಅಲ್ಲಿ ನಿಮಗೆ ಕಮಲದ ಚಿಹ್ನ ಸಿಗುತ್ತದೆ. ಕಮಲದ ಚಿಹ್ನದ ಜೊತೆಗೆ ಎಲ್ಲೇ ಕಡೆ ನಿಮಗೆ ಹೂವಿನ ವಿನ್ಯಾಸಗಳು ಕಾಣುತ್ತವೆ ಮತ್ತು ಈ ಹೂವಿನ ವಿನ್ಯಾಸಗಳಲ್ಲಿ ನಿಮಗೆ ಸರ್ಪದ ಆಕಾರವೂ ಕಾಣುತ್ತದೆ. ಇದು ನಮ್ಮ ಶಿವ ದೇವಾಲಯಗಳಲ್ಲಿ ಇರುತ್ತಿತ್ತು ಮತ್ತು ಇವೆಲ್ಲವೂ ಇಸ್ಲಾಂನಲ್ಲಿ ನಿಷಿದ್ಧವಾಗಿವೆ. ಹಾಗಾದರೆ ಇದು ತಾಜ್ ಮಹಲ್ನಲ್ಲಿ ಹೇಗೆ? ನೀವು ತಾಜ್ ಮಹಲ್ಗೆ ಸುತ್ತು ಹಾಕಿದರೆ ಎಲ್ಲೇ ಕಡೆ ನಿಮಗೆ ಆನೆಗಳ ಆಕಾರ ಕಾಣುತ್ತವೆ. ಅದು ಗಣೇಶನ ಮೂರ್ತಿಯಾಗಿದೆ. ನಮ್ಮ ಹಿಂದೂ ದೇವಾಲಯಗಳಲ್ಲಿ ಪ್ರವೇಶ ದ್ವಾರದಲ್ಲಿ ಗಣೇಶನ ಆಕಾರ ಇರುವುದನ್ನು ನೋಡಿರಬಹುದು. ತಾಜ್ ಮಹಲ್ನ ಒಳಗೆ ಇರುವ ಇತರ ಕೆತ್ತನೆಗಳಲ್ಲಿ ಗಮನವಿಟ್ಟು ನೋಡಿದರೆ ಅಲ್ಲಿ ದತ್ತೂರಿಯ ಧೂವ ಕಾಣುತ್ತದೆ. ಅದು ಓಂ ಆಕಾರವನ್ನು ಸೃಷ್ಟಿಸುತ್ತದೆ. ದತ್ತೂರಿಯ ಧೂವವನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಹಾಗಾದರೆ ಅದು ಸಮಾಧಿಯಲ್ಲಿ ಏನು ಮಾಡುತ್ತಿದೆ? ಮತ್ತು ಓಂ ಹಿಂದೂ ಧರ್ಮದ ಸಂಕೇತವಾಗಿದೆ. ಹಾಗಾದರೆ ಇದನ್ನು ಇಸ್ಲಾಮಿಕ್ ಸ್ಮಾರಕಗಳಲ್ಲಿ ಯಾವಾಗ ಕೆತ್ತಲು ಶುರು ಮಾಡಿದರು? ಅದರಲ್ಲೂ ಕಟ್ಟರ್ ಇಸ್ಲಾಮಿಕ್ ರೂಲರ್ ಶಹಜಹಾನ್ನ ಹೆಂಡತಿಯ ಸಮಾಧಿಯ ಪ್ರವೇಶ ದ್ವಾರದಲ್ಲಿ. ಇದು ಹೇಗೆ ಸಾಧ್ಯ? ಮತ್ತು ಇದಕ್ಕಿಂತ ವ್ಯಂಗ್ಯವೆಂದರೆ ನೀವು ತಾಜ್ ಮಹಲ್ನ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಪ್ರತ್ಯೇಕವಾಗಿ ಬರೆಯಲಾಗಿದೆ, ಈ ತಾಜ್ ಮಹಲ್ನಲ್ಲಿ ಬಹಳಷ್ಟು ಹಿಂದೂ ಚಿಹ್ನೆಗಳು ಕಾಣುತ್ತವೆ. ಏಕೆಂದರೆ ಈ ತಾಜ್ ಮಹಲನ್ನು ಹಿಂದೂ ಕಾರ್ಮಿಕರು ನಿರ್ಮಿಸಿದ್ದರು. ಅದಕ್ಕಾಗಿ ಅಲ್ಲಿ ಬಹಳಷ್ಟು ಹಿಂದೂ ಚಿಹ್ನೆಗಳು ಕಾಣುತ್ತವೆ. ಅರೆ, ಇದು ಹೇಗೆ ಸಾಧ್ಯ? ಇದರರ್ಥ ಭಾರತದಲ್ಲಿ ಆ ಪೀರಿಯಡ್ನಲ್ಲಿ ಹಿಂದೂಗಳು ನಿರ್ಮಿಸಿದ ಎಲ್ಲಾ ಮಸೀದಿಗಳಲ್ಲಿ ಓಂ ಬರೆಯಬೇಕಿತ್ತು, ಸ್ವಸ್ತಿಕ್ ಮಾಡಬೇಕಿತ್ತು, ಲಕ್ಷ್ಮೀ ಗಣೇಶನ ಮೂರ್ತಿಗಳನ್ನು ನಿರ್ಮಿಸಬೇಕಿತ್ತು ಅಲ್ವೇ? ಮತ್ತು ಶಹಜಹಾನ್ ಒಬ್ಬ ಕಟ್ಟರ್ ಇಸ್ಲಾಮಿಕ್ ಆಡಳಿತದಾರನಾಗಿದ್ದರೂ ಈ ಕಾರ್ಮಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ನಿಮಗೆ ಏನು ಬೇಕೋ, ಯಾವ ಚಿಹ್ನೆ ಬೇಕೋ ಅದನ್ನು ನೀವು ಮಾಡಿಬಿಡಿ ಅಂತ ಹೇಳಿದ್ನಾ? ಶಹಜಹಾನ್ಗೆ ಸೆಕ್ಯುಲರಿಸಂನ ಸಿಇಒ ಆಗಬೇಕಿತ್ತು ಎಂದು ಕಾಣುತ್ತದೆ ಅಲ್ವಾ? ಅದಕ್ಕೆ ಅವನು ತನ್ನ ಹಿಂದೂ ಕಾರ್ಮಿಕರಿಗೆ ಈ ತಾಜ್ ಮಹಲ್ನ ಮೇಲೆ ನಿಮಗೆ ಯಾವ ಆಕಾರ ಸಿಕ್ಕಿದರೋ ಅದನ್ನು ಮಾಡಿ, ಯಾವ ವಿನ್ಯಾಸ ಬೇಕಾದರೂ ಮಾಡಿ ಎಂದು ಹೇಳಿದನು. ಆಗ ಅವರು ಓಂ ಮಾಡಿದರು, ಗಣೇಶನ ಮೂರ್ತಿ ಮಾಡಿದರು, ಹಾವು ಮಾಡಿದರು, ದತ್ತುರಿಯ ಧುವ ಮಾಡಿದರು. ಶಹಜಹಾನ್ ಎಷ್ಟು ಕ್ರೂರನಾಗಿದ್ದನೆಂದರೆ ಅವನು ತನ್ನ ಮಗಳಿಗೆ ಮದುವೆಯಾಗಲು ಬಿಟ್ಟಿಲ್ಲ ಮತ್ತು ತನ್ನ ಮಗಳನ್ನು ತನ್ನ ಲೈಂಗಿಕಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದನು ಎಂಬ ಮಾತು ಇದೆ. ಈ ತಾಜ್ ಮಹಲ್ ಅನ್ನು ಯಮುನಾ ನದಿಯ ಕಡೆಯಿಂದ ನೋಡಿದರೆ ಸ್ಪಷ್ಟವಾಗಿ ಕಾಣುವುದೇನೆಂದರೆ ತಾಜ್ ಮಹಲ್ ಮತ್ತು ತಾಜ್ ಮಹಲ್ನ ಪಕ್ಕದಲ್ಲಿರುವ ಕಟ್ಟಡಗಳ ಗೋಪುರಗಳನ್ನು ಬಿಳಿ ಅಮೃತ ಮರಬಿಲಿನಿಂದ ನಿರ್ಮಿಸಲಾಗಿದೆ ಮತ್ತು ಉಳಿದ ಸಂಪೂರ್ಣ ರಚನೆಯನ್ನು ಕೆಂಪು ಮರಗಳಿನಿಂದ ನಿರ್ಮಿಸಲಾಗಿದೆ. ಇದನ್ನು ನೋಡಿದಾಗಲೇ ತಿಳಿಯುತ್ತದೆ ಈ ಸಂಪೂರ್ಣ ತಾಜ್ ಮಹಲ್ನ ಕಟ್ಟಡವನ್ನು ಬಿಳಿ ಅಮೃತ ಮರಬಿಲಿನಿಂದ ಮಾಡಿಫೈ ಮಾಡಲು ಪ್ರಯತ್ನಿಸಲಾಗಿದೆ. ತಾಜ್ ಮಹಲ್ನ ಕೆಳಗಿನ ಭಾಗವನ್ನು ನೋಡಿದರೆ ಅಲ್ಲಿ ನಿಮಗೆ ಒಂದು ಬಾಗಿಲು ಕಾಣುತ್ತದೆ ಮತ್ತು ಈ ಬಾಗಿಲನ್ನು ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮುಚ್ಚಿತ್ತು. ಯಾಕೆ ಮುಚ್ಚಿತ್ತು ಎಂದು ನಿಮಗೆ ಗೊತ್ತೇ? ಏಕೆಂದರೆ 1974ರಲ್ಲಿ ಒಂದು ಅಮೆರಿಕನ್ ಪುರಾತತ್ವ ಶಾಸ್ತ್ರಜ್ಞ ಮಾರ್ವೆಲ್ ಮಿನ್ಸ್ ಬಂದಿದ್ದರು ಮತ್ತು ಅವರು ಭಾರತಕ್ಕೆ ಬಂದಾಗ ಅವರು ಅದರ ಒಂದು ಫೋಟೋ ತೆಗೆದರು ಮತ್ತು ಫೋಟೋ ತೆಗೆದ ನಂತರ ಆ ಬಾಗಿಲಿನ ಒಂದು ಸಂಘ ತುಂಡಿಕೆಯನ್ನು ತೆಗೆದುಕೊಂಡು ಹೋದರು. ಅದರ ಕಾರ್ಬನ್ ಡೇಟಿಂಗ್ ಅನ್ನು ಪರಿಶೀಲಿಸಲಾಯಿತು. ಆ ಕಾರ್ಬನ್ ಡೇಟಿಂಗ್ ತಾಜ್ ಮಹಲ್ ಅನ್ನು ನಿರ್ಮಿಸುವುದಕ್ಕೂ ಮೊದಲೇ ಆಗಿತ್ತು. ಆ ಬಾಗಿಲಿನ ಕಾರ್ಬನ್ ಡೇಟಿಂಗ್ ತಾಜ್ ಮಹಲ್ ಅನ್ನು ನಿರ್ಮಿಸುವ ಹಲವು 100 ವರ್ಷಗಳ ಹಿಂದಿನದಾಗಿದ್ದರೆ ತಾಜ್ ಮಹಲ್ ಅನ್ನು ಶಹಜಹಾನ್ ಹೇಗೆ ನಿರ್ಮಿಸಿದನು? ಶಹಜಹಾನ್ ತಾನು ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದೇನೆ ಎಂದು ಎಂದಿಗೂ ಒಪ್ಪಿಕೊಂಡಿಲ್ಲ ಎಂದು ಹೇಳಿದರೆ ನೀವು ನನ್ನನ್ನು ನಂಬುತ್ತೀರಾ? ಈ ವಿಷಯವನ್ನು ನಾನು ನಿಮಗೆ ಮುಂದೆ ವಿವರವಾಗಿ ವಿವರಿಸುತ್ತೇನೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಬಾಗಿಲನ್ನು ಕಾಂಕ್ರೀಟ್ ಮತ್ತು ಇಟ್ಟಿಗೆಗಳಿಂದ ಮುಚ್ಚಿತ್ತು, ಏಕೆಂದರೆ ಇದರ ಬಗ್ಗೆ ಯಾರಿಗೂ ತಿಳಿಯಬಾರದು ಎಂದು. ಮತ್ತು ಉಳಿದ ಎಲ್ಲಾ ಬಾಗಿಲುಗಳನ್ನು ಮುಚ್ಚಲಾಯಿತು. ಎಲ್ಲವನ್ನು ಕಾಂಕ್ರೀಟ್ ಮತ್ತು ಇಟ್ಟಿಗೆಗಳಿಂದ ಮುಚ್ಚಲಾಯಿತು. ತಾಜ್ ಮಹಲ್ನ ಏರಿಯಲ್ ವ್ಯೂ ತೆಗೆದರೆ ಅದರಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ತಾಜ್ ಮಹಲ್ ಅನ್ನು ಕೆಂಪು ಮರಗಳಿನಿಂದ ನಿರ್ಮಿಸಲಾಗಿದೆ. ತಾಜ್ ಮಹಲ್ನ ಕಂಬಗಳ ಕೆಲವು ಫೋಟೋಗಳು ಅಂತರ್ಜಾಲದಲ್ಲಿ ವೈರಲ್ ಆಗಿದ್ದವು. ಆ ಫೋಟೋಗಳಲ್ಲಿ ನೋಡಬಹುದು ಅವು ಅಷ್ಟಕೋನ ಸ್ತಂಭಗಳಾಗಿವೆ ಮತ್ತು ಈ ಅಷ್ಟಕೋನ ಸ್ತಂಭಗಳು ಹಿಂದೂ ವಾಸ್ತುಶಿಲ್ಪದಲ್ಲಿ ಇರುತ್ತವೆ, ನಮ್ಮ ದೇವಾಲಯಗಳಲ್ಲಿರುತ್ತವೆ.
ಮತ್ತು ಈ ಅಷ್ಟಕೋಣ ಸ್ತಂಭಗಳು ತಾಜ್ ಮಹಲ್ನ ಇತರ ಭಾಗಗಳಲ್ಲಿಯೂ ಕಾಣಿಸುತ್ತವೆ. ಹಾಗಾದರೆ ಇದು ಇಸ್ಲಾಮಿಕ್ ಸ್ಟ್ರಕ್ಚರ್ರಲ್ಲಿ ಹೇಗೆ? ಇದು ತಾಜ್ ಮಹಲ್ನ ಬ್ಲೂ ಪ್ರಿಂಟ್. ತಾಜ್ ಮಹಲ್ನ ಈ ನಕ್ಷೆಯಲ್ಲಿ ನೀವು ನೋಡಬಹುದು. ಇದರ ವಾಸ್ತು ದೇವಾಲಯಕ್ಕೆ ಅನುಗುಣವಾಗಿ ನಿರ್ಮಿಸಲಾಗಿದೆ. ದೇವಾಲಯಕ್ಕೆ ಇದು ಪರಿಪೂರ್ಣವಾಗಿದೆ. ಇದರ ಕಟ್ಟಡ ಅಷ್ಟಕೋಣಾಕಾರದಲ್ಲಿದೆ ಮತ್ತು 7 ಮಹಡಿಯಾಗಿದೆ. ಒಂದೇ ರೀತಿ ಕಾಣುವ 2 ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಅವು 7 ಮಹಡಿಯಾಗಿವೆ. ಅಷ್ಟಕೋಣಾಕಾರದ ಕಟ್ಟಡ 7 ಮಹಡಿ ಇರುವುದು ಇವೆಲ್ಲವೂ ರಾಮಾಯಣದ ಅಯೋಧ್ಯೆಯನ್ನು ನೆನಪಿಸುತ್ತದೆ. ಲಹೋರಿ ಬರೆದ ಈ ಬಾದ್ಶಾಹನಾಮದಲ್ಲಿ ಮಹತ್ವದ ವಿಷಯವೊಂದನ್ನು ಓದಬಹುದು. ಅಲ್ಲಿ ಹೀಗೆ ಬರೆಯಲಾಗಿದೆ: ಮಹಾನಗರದ ದಕ್ಷಿಣದಲ್ಲಿ ಭವ್ಯ ಸುಂದರ ಹಸಿರು ಉದ್ಯಾನದಿಂದ ಸುತ್ತುವರೆದಿದೆ. ಅದರ ಕೇಂದ್ರ ಕಟ್ಟಡವು ರಾಜಾ ಮಾನ್ಸಿಂಗ್ನ ಪ್ರಾಸಾದದ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ದ. ಈಗ ರಾಜಾ ಜೈಸಿಂಗ್ನ ಮಾನ್ಸಿಂಗ್ನ ಮೊಮ್ಮಗ ನಾ ಅಧಿಕಾರದಲ್ಲಿತ್ತು. ಸ್ವರ್ಗಸ್ಥಳದ ಬೇಗಂಗಳನ್ನು ಹುರವು ಇದನ್ನು ಆಯ್ಕೆ ಮಾಡಲಾಯಿತು. ಹಿಂದಿಯಲ್ಲಿ ಪ್ರಾಸಾದ ಎಂದರೆ ದೇವಮಂದಿರ ಅಥವಾ ದೇವಾಲಯ ಎಂಬ ಅರ್ಥವಿದೆ. ಅಂದರೆ ಮುಮ್ತಾಜ್ಲನ್ನು ಹೂಳಲು ರಾಜಾ ಮಾನ್ಸಿಂಗ್ ನಿರ್ಮಿಸಿದ್ದ ಮತ್ತು ಈಗ ರಾಜಾ ಜೈಸಿಂಗ್ನ ನಿಯಂತ್ರಣದಲ್ಲಿದ್ದ ದೇವಾಲಯವನ್ನು ಆಯ್ಕೆ ಮಾಡಲಾಯಿತು ಎಂದು ದಾಖಲೆ ಹೇಳುತ್ತದೆ. ಇದೇ ಬಾದ್ಶಾಹನಾಮದಲ್ಲಿ ಮುಂದೆ ಹೇಳಲಾಗುತ್ತದೆ: ಆ ದೇವಮಹಲ್ನಲ್ಲಿ ಒಂದು ದೊಡ್ಡ ಗುಮ್ಮಟವಿದೆ. ಅದರ ಕೆಳಗೆ ಶಹಜಹಾನ್ನ ಆದೇಶದಂತೆ ಮುಮ್ತಾಜ್ಲನ್ನು ಹೂಳಲಾಯಿತು. ಈ ಎಲ್ಲ ವಿಷಯಗಳು ಬಿಕಾನೇರ್ನ ದಾಖಲೆಗಳಲ್ಲೂ ವಿವರವಾಗಿ ಬರೆಯಲಾಗಿದೆ ಮತ್ತು ಈ ದಾಖಲೆಗಳ ಕೆಲವು ಭಾಗಗಳು ಜೈಪುರದ ರಾಯಲ್ ಫ್ಯಾಮಿಲಿಯ ದಿಯಾ ಕುಮಾರಿ ಅವರ ಬಳಿಯೂ ಲಭ್ಯವಿದ್ದು ಅವರು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದಾರೆ. ಸ್ವತಃ ಶಹಜಹಾನ್ನಿಂದಲೇ ಬರೆಯಿಸಲ್ಪಟ್ಟ ಬಾದ್ಶಾಹನಾಮದಲ್ಲಿಯೇ ಈ ಸ್ಪಷ್ಟವಾದ ವಿವರಗಳಿದ್ದರೂ ರಾಜಾ ಜೈಸಿಂಗ್ ಸ್ವತಃ ಈ ಕಟ್ಟಡವನ್ನು ಶಹಜಾನ್ಗೆ ನೀಡಿದನಾ ಅಥವಾ ಶಹಜಾನ್ ಇದನ್ನು ಜೈಸಿಂಗ್ನಿಂದ ಕಸಿದುಕೊಂಡನ ಎಂಬ ಪ್ರಶ್ನೆ ಈಗ ಉದ್ಭವಿಸುತ್ತದೆ. ಶಹಜಹಾನ್ ಹಣವನ್ನು ಹಿಂದಿನ ತೇಜೋಮಹಾಲಯವನ್ನು ಮಾರ್ಪಡಿಸಿ ಅದನ್ನು ತಾಜ್ ಮಹಲ್ ಆಗಿ ಪರಿವರ್ತಿಸಲು ಖರ್ಚು ಮಾಡಿದ್ದನು. ಇಂತಹ ಅನಗತ್ಯ ಖರ್ಚುಗಳು ಮತ್ತು ಮಾರ್ಪಾಡುಗಳಿಂದ ಔರಂಗಜೇಬ್ ಅಸಮಾಧಾನಗೊಂಡಿದ್ದನು ಮತ್ತು ಶಹಜಹಾನ್ ಅನೇಕ ಹಿಂದೂ ಸ್ಮಾರಕಗಳು ಹಾಗೂ ಕಟ್ಟಡಗಳ ಮೇಲೆ ಈ ರೀತಿ ಖರ್ಚು ಮಾಡಿ ಅವುಗಳನ್ನು ಇಸ್ಲಾಮಿಕ್ ರಚನೆಗಳಾಗಿ ಪರಿವರ್ತಿಸಿದನು. ಇದೇ ಕಾರಣಕ್ಕೆ ಇಂತಹ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಲು ಔರಂಗಜೇಬ್ ತನ್ನ ತಂದೆ ಶಹಜಾನ್ನನ್ನೇ ಬಂಧಿಸಿದ್ದನು. ಇಷ್ಟು ವರ್ಷಗಳಿಂದ ನಮ್ಮಿಂದ ಸತ್ಯವನ್ನು ಮರೆಮಾಡಲಾಗಿದೆ ಮತ್ತು ತಾಜ್ ಮಹಲ್ ಈ ರೀತಿ ಮಾರ್ಪಡಿಸಲಾದ ಮೊದಲ ಸ್ಮಾರಕವಲ್ಲ. ಹೀಗೆ ಭಾರತದಲ್ಲಿ ಇಸ್ಲಾಮನ್ನು ವಿಸ್ತರಿಸಲಾಯಿತು. ಇಷ್ಟು ಸಾಕ್ಷಿಗಳಿಂದ ತಾಜ್ ಮಹಲ್ ಹಿಂದೂ ದೇವಾಲಯವಾಗಿತ್ತು ಎಂದು ಸಾಬೀತುಪಡಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರ: ಇದುವರೆಗೆ ಈ ವಿಷಯಗಳ ಬಗ್ಗೆ ಸಮೀಕ್ಷೆಯಾಗಿಲ್ಲ ಮತ್ತು ತಾಜ್ ಮಹಲ್ನ ಒಳಗೆ ಮುಚ್ಚಿರುವ ಕೋಣೆಗಳು ಹಾಗೂ ಕಾಂಕ್ರೀಟಿಂದ ಮುಚ್ಚಿರುವ ನೇಲಮಣೆಯ ಸಮಗ್ರ ಸಮೀಕ್ಷೆಯಾಗುವವರೆಗೆ ಸತ್ಯ ಹೊರಬರುವುದಿಲ್ಲ. ಏಕೆಂದರೆ ನಾವು ಕೇವಲ ಹೊರಗಿನಿಂದ ಕಾಣುವ ವಾಸ್ತವಾಂಶಗಳನ್ನು ಮಾತ್ರ ನೀಡುತ್ತಿದ್ದೇವೆ. ಶಹಜಹಾನ್ ಈ ದೇವಾಲಯವನ್ನು ಸಮಾಧಿಯಾಗಿ ಪರಿವರ್ತಿಸಿದಾಗ ಅವನು ಗಣೇಶನ ಚಿಹ್ನೆ ಅಥವಾ ಗೋಪುರದ ಮೇಲಿರುವ ಕಳಶದ ಚಿಹ್ನೆಗಳಂತಹ ಹಿಂದೂ ಚಿಹ್ನೆಗಳನ್ನು ಏಕೆ ತೆಗೆದುಹಾಕಿಲ್ಲಲ್ಲ ಎಂಬ ಪ್ರಶ್ನೆಗೆ ಉತ್ತರ: ಶಹಜಹಾನ್ ತಾನು ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದೇನೆ ಎಂದು ಎಂದಿಗೂ ಒಪ್ಪಿಕೊಂಡಿರಲಿಲ್ಲ. ಹಾಗಾದರೆ ಈ ವದಂತಿಯನ್ನು ಯಾರು ಹರಡಿದರು? ಶಹಜಹಾನ್ ತಾನು ಮಾಡಿದ ಎಲ್ಲ ಕೆಟ್ಟ ಕಾರ್ಯಗಳನ್ನು ಮರೆಮಾಡಿ ಮತ್ತು ಅವನೊಬ್ಬ ಮಹಾನ್ ಪ್ರೇಮಿಯಾಗಿದ್ದನು, ಪ್ರೇಯಸಿಯ ನೆನಪಿನಲ್ಲಿ ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದನು ಎಂದು ಬಿಂಬಿಸಲು ಈ ವದಂತಿ ಶಹಜಹಾನ್ನ ಸೈನಿಕರು ಹರಡಿದರು. ಏಕೆಂದರೆ ಶಹಜಹಾನ್ ತನ್ನ ಮಗಳನ್ನು ಲೈಂಗಿಕ ಆಸಕ್ತಿಗಳನ್ನು ಪೂರೈಸಿಕೊಳ್ಳುತ್ತಿದ್ದನು ಎಂಬ ಸತ್ಯ ಜಗತ್ತಿಗೆ ತಿಳಿದಿದ್ದರೆ ಅವನ ಕುರಿತು ಜಗತ್ತಿನ ಅಭಿಪ್ರಾಯ ಹೇಗಿರುತ್ತಿತ್ತು? ಈ ಸತ್ಯವನ್ನು ಮುಚ್ಚಿಹಾಕಿ ಶಹಜಹಾನ್ ಪ್ರೇಯಸಿಯ ನೆನಪಿನಲ್ಲಿ 7 ಅದ್ಭುತಗಳಲ್ಲಿ ಒಂದಾದ ಸ್ಮಾರಕವನ್ನು ನಿರ್ಮಿಸಿದ್ದನು ಎಂಬ ಸುಂದರ ಕಥೆಯನ್ನು ಹರಡಲಾಯಿತು. 2022ರಲ್ಲಿ ASI ಆ ಮುಚ್ಚಿದ ಬಾಗಿಲುಗಳ ಒಳಗೆ ಏನೂ ಇಲ್ಲ, ಅವು ಪೂರ್ಣವಾಗಿ ಖಾಲಿ ಕೋಣೆಗಳು ಮತ್ತು ಈ ಕೋಣೆಗಳನ್ನು ಹಳೆಯ ಕಾಲದಲ್ಲಿ ಆ ಇಡೀ ಕಟ್ಟಡಕ್ಕೆ ಆಧಾರ ನೀಡಲು ನಿರ್ಮಿಸಲಾಗಿತ್ತು ಎಂದು ಹೇಳಿತು. ಇದರ ನಂತರ ಅನೇಕ ಅರ್ಜಿಗಳನ್ನು ಸಲ್ಲಿಸಲಾಯಿತು. ಇಂದಿನ ದಿನಗಳಲ್ಲಿಯೂ ಪ್ರತಿದಿನ ಅರ್ಜಿಗಳನ್ನು ಸಲ್ಲಿಸಲಾಗುತ್ತಿದೆ. ಆದರೆ ಯಾವುದೇ ಪುರಾವೆಗಳಿಲ್ಲದಿರುವುದರಿಂದ ತಾಜ್ ಮಹಲ್ ಮೊದಲು ದೇವಾಲಯವಾಗಿತ್ತು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏನೇ ಆಗಿರಲಿ, ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ತಾಜ್ ಮಹಲ್ನ ಅಷ್ಟು ಹಳೆಯ ಕಾಲದಲ್ಲಿ ನಿರ್ಮಿಸಲಾಗಿದ್ದರೂ ಅದರ ತಂತ್ರಜ್ಞಾನವು ಇಂದಿನ ಕಾಲದಲ್ಲಿಯೂ ನಾವು ಮೀರಲು ಸಾಧ್ಯವಾಗದಷ್ಟು ಅಡ್ವಾನ್ಸ್ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.